ಹಾಯ್ ಹೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಗೂ 3ನೇ ದಿನವಾದ ಇವತ್ತು 6ನೇ ಮತ್ತು 13ನೇ ಪಾಯಿಂಟ್ನಲ್ಲಿ ಅಂದರೆ ಆ ಸ್ಪಾಟ್ನಲ್ಲಿ ಭೀಮಾ ತೋರಿಸಿದ ಹಾಗೆ ಒಂದು ಮೂಳೆ ಕೂಡ ಸಿಕ್ಕಿದೆ. ಅದನ್ನು SIT ತಂಡದವರೇ ಇದೀಗ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಮೂಳೆಯನ್ನು ಫಾರೆನ್ಸಿಕ್ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿರುವಂಥ ದೃಶ್ಯ ಇದೀಗ ವೈರಲ್ ಆಗ್ತಿದೆ. ಹಾಗಾಗಿ ಇದೀಗ ಒಂದಂತೂ ಸತ್ಯ, ನಿನ್ನೆ ಮತ್ತು ಮೊನ್ನೆ 4 ಬಾಡಿಗಳು ಸಿಕ್ಕಿವೆ. ಆದರೂ SIT ತಂಡ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಎಲ್ಲೂ ಹೇಳ್ಕೊಂಡಿಲ್ಲ, ಗೌಪ್ಯವಾಗಿ ಎಲ್ಲೋ ಸಾಗಿಸ್ಬಿಟ್ಟಿದೆ ಎನ್ನುವಂಥ ಮಾಹಿತಿ ಮತ್ತು ಒಂದು ಗುಮಾನಿ ಇತ್ತು. ಆದರೆ ಇವತ್ತು ಸಿಕ್ಕಂಥ ಮಾಹಿತಿ ಪ್ರಕಾರ ಮತ್ತು ಇವತ್ತು ಸಿಕ್ಕಂಥ ವಿಡಿಯೋಗಳ ಮುಖಾಂತರ ಒಂದು ಬಾಡಿ 13ನೇ ಪಾಯಿಂಟಲ್ಲಿ ಒಂದು ಬಾಡಿಯ ಮೂಳೆ ಸಿಕ್ಕಿದೆ ಮತ್ತು ಆ ಮೂಳೆಯನ್ನು SIT ತಂಡದ ಆ ಫಾರೆನ್ಸಿಕ್ ತಂಡದವರು ಆ ಫಾರೆನ್ಸಿಕ್ ಪ್ಲಾಸ್ಟಿಕ್ಕಲ್ಲಿ ಹಾಕಿರುವಂಥ ವಿಡಿಯೋ ಸಿಕ್ಕಿದೆ. ಹಾಗಾಗಿ ಜೊತೆಗೆ SIT ತಂಡ ಕೂಡ ಮೂಳೆ ಸಿಕ್ಕಿರೋ ಬಗ್ಗೆ ಅಂದರೆ ಅಸ್ಥಿ ಪಂಜರದ ಮೂಳೆ ಸಿಕ್ಕಿರೋ ಬಗ್ಗೆ ಇದೀಗ ಅಧಿಕೃತವಾಗಿ ಆ ಪೊಲೀಸ್ ಟೀಮ್ ಜೊತೆ ಮತ್ತು ಮಾಧ್ಯಮದ ಜೊತೆ ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದಂತೂ ಸತ್ಯ, ನಿನ್ನೆ ತನಕ ಭೀಮನ ಮೇಲೆ ಎಲ್ಲರೂ ಗೂಬೆ ಕೂರಿಸ್ತಾ ಇದ್ರು. ಭೀಮ ಅಲ್ಲ, ಅವನು ಒಂಥರ ವಿಶೇಷವಾದ ವ್ಯಕ್ತಿ, ಸುಮ್ಮನೆ ಯಾರ್ದು ಗೋಲ್ಮಾಲೆಗೆ ಒಳಗಾಗಿ ಯಾರ್ದು ಒಂದು ಹಣವನ್ನು ಇಸ್ಕೊಂಡು ಈ ಕೇಸಿಗೆ ಒಂದು ದೊಡ್ಡ ಟ್ವಿಸ್ಟನ್ನು ಇಡ್ತಾ ಇದ್ದಾರೆ ಮತ್ತು ಧಾರ್ಮಿಕ ಕೇಂದ್ರಗಳ ಭಾವನೆಯನ್ನು ಹದಗೆಡಿಸುವ ಸಲುವಾಗಿ ಯಾರೋ ಮಾಡಿದ ಕುಮ್ಮಕ್ಕು ಎನ್ನುವಂಥ ಮಾತನಾಡ್ತಿದ್ರು. ಮತ್ತು ಇವತ್ತು ಒಂದು ವೇಳೆ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ ಅಂದರೆ SIT ತಂಡ ಬಹುತೇಕವಾಗಿ ಒಂದು 2 ದಿನದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಅಂದರೆ ಎಕ್ಸಿಬಿಷನನ್ನು ಕೈ ಬಿಡುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. ಜೊತೆಗೆ ಇವತ್ತು ಭೀಮನಿಗೆ ಫೈನಲ್ ಡೇ ಅಂತ ಹೇಳಲಾಗ್ತಾ ಇತ್ತು. ಅನೇಕ ಅಂದರೆ ಧಾರ್ಮಿಕ ಪರವಾದ ಭಾವನೆಗಳನ್ನ ಇಟ್ಕೊಂಡಂಥ ಅನೇಕ ಜನರು ಭೀಮನ ಮೇಲೆ ಮುಗಿಬಿದ್ದಿದ್ರು ಮತ್ತು ಹೋರಾಟಗಾರರ ಮೇಲೆ ಮುಗಿಬಿದ್ದು ಟ್ರೋಲ್ ಮಾಡಿದ್ರು, ಮೆಸೇಜ್ಗಳ ಒಂದು ಪ್ರತಿಭಟನೆ ಮಾಡಿದ್ರು. ಮತ್ತು ಈ ಎಲ್ಲ 2 ದಿನದ ಘಟನೆ ಅಂದರೆ ಮೊನ್ನೆ ಸೋಮವಾರ ಮತ್ತು ಮಂಗಳವಾರ ನಡೆದಂಥ ಘಟನೆ ಅನೇಕ ಹೋರಾಟಗಾರರಿಗೆ ಒಂದು ಸ್ವಲ್ಪ ಬೇಸರ ತರಿಸಿದ್ದು ಮತ್ತು ಅನೇಕ ಸತ್ಯದ ಪರ ಹೋರಾಟ ಮಾಡ್ತಿರುವಂಥ ಮತ್ತು ವಿಶ್ಲೇಷಣೆ ಮಾಡ್ತಿರುವಂಥ ಅನೇಕರು ಕೂಡ ಗೊಂದಲ ಇತ್ತು. ಯಾಕೆ ಇಷ್ಟು ಬೇಗನೆ ನಾವು ಭೀಮನ ವಿರೋಧವಾಗಿ ಮಾತಾಡಬೇಕು, ಯಾಕೆ ಇಷ್ಟು ಸುಮ್ಮನೆ ನಾವು ರಿಸಲ್ಟನ್ನು ಕಾಯಬೇಕು. ಮೊನ್ನೆ ಸೋಮವಾರ ಕೇವಲ ಒಂದು ಸ್ಪಾಟ್ನಲ್ಲಿ ಎಕ್ಸಿಬಿಷನ್ ಮತ್ತು ಸಮಾಧಿ ಆಗುವಂಥ ಕೆಲಸವನ್ನು ಮಾಡಿದ್ರು. 2ನೇ ದಿನವಾದ ನಿನ್ನೆ 2 ಮತ್ತು 3 4 ಅಂದರೆ 3 ಸ್ಪಾಟ್ನಲ್ಲಿ ಎಕ್ಸಿಬಿಷನ್ ಮಾಡಿದರು. ಆದರೆ ಇವತ್ತು ಹೋಲ್ಸೇಲ್ ಆಗಿ ಅಂದರೆ ಯಾವ ಜಾಗ ಕಾಣುತ್ತಲ್ಲ, ಭೀಮ ಯಾವ ಜಾಗ ಹೇಳ್ತಲ್ಲ ಅದೇ ಜಾಗವನ್ನು ಎಕ್ಸಿಬಿಷನ್ ಮಾಡಿ ಸುಮಾರು ಹೋಲ್ಸೇಲ್ ಅಂತ ಹೇಳ್ತಲ್ಲ, ಓರಿಯೆಂಟಲ್ ಆಗಿ ಎಕ್ಸಿಬಿಷನ್ ಮಾಡುವಂಥ ಕೆಲಸವನ್ನು ಸ್ಪೀಡಾಗಿ ಮಾಡಿದ್ರು. ಅಲ್ಲಿ 12-13 ಜನ ಕಾರ್ಮಿಕರಿದ್ದರು ಮತ್ತು ಹಿಟಾಚಿ ಪಕ್ಕದಲ್ಲಿತ್ತು. ಹಾಗಾಗಿ ಇವತ್ತು ಮಳೆ ಇಲ್ಲದ ಕಾರಣ ಸ್ವಲ್ಪ ಪರಿಸರ ಕೂಡ ಅಥವಾ ನೈಸರ್ಗಿಕವಾಗಿ ಹೆಲ್ಪ್ ಆಗಿದ್ದರಿಂದ ಇವತ್ತು ಹೋಲ್ಸೇಲ್ ಆಗಿ ಎಕ್ಸಿಬಿಷನ್ ಮಾಡಿದ್ರು. ಅಲ್ಲಿ ಒಂದು ಮೂಳೆ ಸಿಕ್ತು ಮತ್ತು ಆ ಮೂಳೆ ಫಾರೆನ್ಸಿಕ್ ತಂಡದವರು ತಮ್ಮ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕೊಂಡಿರುವಂಥ ಒಂದು ವಿಜುವಲ್ ಸಿಕ್ಕಾಗ ಅದಕ್ಕೆ ಅನಿವಾರ್ಯವಾಗಿ SIT ತಂಡ ಕೂಡ ಒಪ್ಕೊಳ್ಬೇಕಾಯಿತು. ಹಾಗಾಗಿ ಇವತ್ತು ಒಂದು ಮೂಲದ ಪ್ರಕಾರ ನಿನ್ನೆ 4 ಮತ್ತು ಇವತ್ತು ಒಂದು ಮೂಳೆ ಸಿಕ್ಕಿರುವ ಹಾಗಾಗಿ 6ನೇ ಮತ್ತು 13ನೇ ಪಾಯಿಂಟಲ್ಲಿ ಒಟ್ಟು ಈ 3 ದಿನದ ಪ್ರಕ್ರಿಯೆಯಲ್ಲಿ ಈ 3 ದಿನದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 5 ಅಸ್ಥಿಪಂಜರ ಸಿಕ್ಕಿರುವ ಬಗ್ಗೆ ಮಾಹಿತಿ ಹೊರಗೆ ಬರುತ್ತಿದೆ. ಆದರೆ SIT ತಂಡದ ಯಾವುದೇ ಕಾರಣಕ್ಕೂ ಕೂಡ ಅಸ್ಥಿಪಂಜರ ಸಿಕ್ಕಿದೆ, ಇಲ್ಲ ಅಸ್ಥಿಪಂಜರ ಇವ್ರದ್ದು ಅಥವಾ ಅಸ್ಥಿಪಂಜರ ಹಾಗೆ ಹೇಗೆ ಅನ್ನುವಂಥ ಯಾವುದೇ ಒಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಗೌಪ್ಯವಾಗಿ ಎಲ್ಲವನ್ನು ಕೂಡ FSL ಆ್ಯಪ್ಗೆ ಕಳಿಸಿ ಯಾವಾಗ ರಿಸಲ್ಟ್ ಬರುತ್ತೆ ಅಥವಾ ಯಾವಾಗ ಎಲ್ಲ ಈ ಎಕ್ಸಿಬಿಷನ್ ಅಂದರೆ ಸಮಾಧಿ ಎಗೆಯುವಂಥ ಕಾರ್ಯ ಮುಗಿಯುತ್ತಲ್ಲ ಆವಾಗ ಎಲ್ಲವನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲಿ ತನಕ ಎಕ್ಸಿಬಿಷನ್ ಕಾರ್ಯ ನಡೆಯುತ್ತೆ ಅಂದರೆ ಆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಅಕ್ಕಪಕ್ಕ ಈಗ ಸಮಾಧಿ ಎಗೆಯುವಂಥ ಕೆಲಸ ಭರಪೂರ್ಣ ಸಾಗ್ತಾ ಇದೆ. ಮಳೆ ಕೂಡ ಇಲ್ಲ, ಎಲ್ಲವೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಅಂದುಕೊಂಡಂತೆ ನಡೀತಾ ಇದೆ. ಹಾಗಾಗಿ ಈ ಎಲ್ಲ ಕಾರ್ಯ ಒಂದು ವಾರದೊಳಗಾಗಿ ಎಲ್ಲ ಕಾರ್ಯ ಮುಗಿದ ನಂತರ ಅಲ್ಲಿಂದ ಪ್ಯಾಕಪ್ ಮಾಡ್ತಾರಲ್ಲ ಆವಾಗ SIT ತಂಡ ಎಲ್ಲವನ್ನು ಬ್ರೀಫ್ ಮಾಡುವಂಥ, ಎಲ್ಲವನ್ನು ಪ್ರೆಸ್ ನೋಟ್ ಮುಖಾಂತರ ಹೇಳುವಂಥ ಎಲ್ಲವನ್ನು ಹೇಳುವಂಥ ಸಾಧ್ಯತೆ ಇದೆ. ಜೊತೆಗೆ ಅನೇಕರು ಕೂಡ SIT ತಂಡದ ವಿರುದ್ಧವಾಗಿ ಮಾತಾಡಿದ್ರು. ಯಾಕೆ ಗೌಪ್ಯವಾಗಿ ಇಟ್ಟಿದ್ದಾರೆ, ಯಾಕೆ ಏನೊಂದು ಹೇಳ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಅನೇಕರು ಕೇಳ್ತಾ ಇದ್ರು. ಆದರೆ ಒಂದೊಂದು ಸತ್ಯ ಎಲ್ಲವನ್ನು ಎಲ್ಲ ಟೈಮಲ್ಲಿ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಏನಾಗುತ್ತೆ, ಯಾರ ಮೂಳೆ ಇನ್ನೂ ಗೌಪ್ಯವಾಗಿ ಇಡಬೇಕಾಗುತ್ತೆ. ಯಾಕಂದರೆ ಇದು ತನಿಖಾ ಹಂತದಲ್ಲಿರುತ್ತೆ. ಆ ಮೂಳೆ ಯಾರ್ದು, ಯಾವಾಗ ಸತ್ತಿತ್ತು, ಅಥವಾ ಆ ಭೀಮ ಹೇಳಿದ 164 ಸ್ಟೇಟ್ಮೆಂಟಲ್ಲಿ ಏನೆಲ್ಲ ಇದೆ, ಅಥವಾ ನಿನ್ನೆ ಮತ್ತು ಮೊನ್ನೆ ಇವರ ಮುಂದೆ ಯಾರು ಪ್ರಣಬ್ ಮೊಹಂತಿಯವ್ರ ಮುಂದೆ ಹೊಸದಾಗಿ ಯಾವೆಲ್ಲ ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ. ಮೊದಲು 2 ದಿನ ಯಾವುದೇ ಒಂದು ಗೊಂದಲದಲ್ಲಿತ್ತು, ಯಾಕಂದರೆ ಅವನು ಅಲ್ಲಿ ತೋರಿಸಿದೆ ಇಲ್ಲಿ ತೋರಿಸಿದೆ ಅನ್ನೋದು ಹೇಳಿಕ್ಕಿತ್ತು. ಆದರೆ ಯಾವಾಗ ಮೊಹಂತಿಯವರಿಗೂ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಲ್ಲ, ಇಲ್ಲ ಇಲ್ಲಿ ಏನೋ ಮಿಸ್ ಹೊಡಿತಿದೆ ಅನ್ನೋ ಕಾರಣಕ್ಕಾಗಿ 1-to-1 ಮೀಟಿಂಗ್ ಮಾಡಿ ಭೀಮನ ಹತ್ರ 1-to-1 ಮೀಟಿಂಗ್ ಮಾಡಿ ಸ್ಪಷ್ಟವಾದ ಜಾಗವನ್ನು ತಿಳಿದುಕೊಂಡು ಅದೇ ಜಾಗದಲ್ಲಿ
ಅದೇ ಜಾಗದಲ್ಲಿ ಮಾರ್ಕ್ ಮಾಡಿದ ಜಾಗವನ್ನು ಬಿಟ್ಟು ಅದೇ ಜಾಗದಲ್ಲಿ ಇವತ್ತು ಎಕ್ಸಿಬಿಷನ್ ಮಾಡಿದ್ರು, ಅಂದರೆ ಸಮಾಧಿ ಆಗುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಇವತ್ತಿನ ಮಟ್ಟಿಗೆ SRT ತಂಡಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ಅಂದರೆ ಅದು ಭೀಮನಿಗೆ. ಭೀಮನ ಮುಖದಲ್ಲಿ ಮಾಸ್ಕ್ ಹಾಕಿದ್ರು, ದೃಢಕಾಯದ ವ್ಯಕ್ತಿ, ಹೇಳಿ ಕೇಳಿ ಭೀಮನ ಥರನೇ ಕಟೌಟ್ ಇದೆ, ಭೀಮನ ಥರನೇ ದೃಢಕಾಯದ ವ್ಯಕ್ತಿ. ಅವನ ಆ ಕಣ್ಣುಗಳಲ್ಲಿ ಒಂಥರ ಹೊಳಪಿತ್ತು, ಆ ಕಣ್ಣುಗಳಲ್ಲಿ ಅಥವಾ ಆ ಮುಖದಲ್ಲೂ ಆ ಮಾಸ್ಕ್ ಆಗಿದ್ರು ಕೂಡ ನಗ್ತಾ ಇರುವಂಥ ಒಂದು ಲಕ್ಷಣ. ಯಾಕಂದರೆ ಮುಖ ಅಗಲ ಆಗ್ತಿತ್ತು, ಪದೇ ಪದೇ ಮುಖ ಅಗಲ ಆಗ್ತಿತ್ತು. ಹಾಗಾಗಿ ಎಲ್ಲ ಮಾಧ್ಯಮದಲ್ಲೂ ಒಂದೇ ವಿಷಯ ಬಿತ್ತರವಾಗ್ತಿದೆ, ಇಲ್ಲ ಆ ಮೂಳೆ ಸಿಕ್ಕ ನಂತರ ಏನೋ ನಾನು ಸತ್ಯವನ್ನು ಹೇಳಿದೆ, ನನ್ನ ಪಾಪ ಪ್ರಜ್ಞೆಯನ್ನು ಇನ್ನು ಮುಂದಾದರೂ ನಾನು ಸ್ವಲ್ಪ ಪ್ರಾಯಶ್ಚಿತ್ತವನ್ನು ಕಡಿಮೆ ಮಾಡ್ಕೊಳ್ಬೋದು. ಆ ಮೂಳೆಗೆ ಅಂತ್ಯ ಸಂಸ್ಕಾರ ಆಗಲಿ, ಆ ಮೂಳೆ ಪರೀಕ್ಷೆ ಆಗಲಿ, ಸಂಬಂಧಿಕರಿಗೆ ಹೋಗಲಿ ಅಥವಾ ಹೋಗದಿರಲಿ, ಅಥವಾ ಅಂತ್ಯ ಸಂಸ್ಕಾರ ಆಗಲಿ, ಆ ಮುಖಾಂತರ ನನ್ನ ಪಾಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಅನ್ನೋದಷ್ಟರಲ್ಲಿ ಒಳಗೊಳಗೆ ನಗ್ತಾ ಇದ್ದ. ಜೊತೆಗೆ ನಿನ್ನೆ ಮೊನ್ನೆ ಆದಂಥ ಒಂದು ಅವಮಾನ ಇದೆಯಲ್ಲ, ಇಲ್ಲ ಭೀಮ ಸುಳ್ಳು ಹೇಳ್ತಾ ಇದ್ದಾನೆ, ಭೀಮನ ತಲೆ ಕಟ್ಟಿದೆ, ಭೀಮ ಮಾನಸಿಕ ಅಸ್ವಸ್ಥ ಎನ್ನುವಂಥ ಆಪಾದನೆ ಕೂಡ ಭೀಮನ ಮೇಲೆ ಬಂದಿತ್ತು. ಆದರೆ ಇದೀಗ ಒಂದು ಮೂಳೆ ಸಿಕ್ಕ ನಂತರ, ಅಂದರೆ ಅಧಿಕೃತವಾಗಿ ಕಂಡ ಒಂದು ಅಸ್ಥಿಪಂಜರದ ಮೂಳೆ ಸಿಕ್ಕ ನಂತರ ಇದೀಗ ಭೀಮನ ಮುಖದಲ್ಲಿ ಖುಷಿಯಾಗಿದೆ. ನಿನ್ನೆ ಮೊನ್ನೆ ಒಂದು ಮಾಹಿತಿ ಪ್ರಕಾರ 4 ಮೃತದೇಹಗಳ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ನಿನ್ನೆ ಲಕ್ಷ್ಮಿ ಅನ್ನುವಂಥ ಒಂದು ಮೃತದೇಹದ ಪಾನ್ ಕಾರ್ಡ್ ಕೂಡ ಸಿಕ್ಕಿತ್ತು. ಜೊತೆಗೆ SRT ತಂಡದ ಹೋರಾಟವನ್ನು ಕೂಡ ಶ್ಲಾಘನೆ ಮಾಡಿದರು. ಜೊತೆಗೆ ನಿನ್ನೆ ಲಕ್ಷ್ಮಿ ಅನ್ನುವಂಥ ಮೃತದೇಹದ ID ಕಾರ್ಡ್ಗಳು ಸಿಕ್ಕಿದ್ದು. ಜೊತೆಗೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ವಕೀಲರಾದಂಥ ಮಂಜುನಾಥ್ ಅವರು ಕೂಡ ತಮ್ಮ ಪ್ರೆಸ್ ನೋಟ್ನಲ್ಲಿ ಒಂದು ಮೇಲ್ ಮತ್ತು ಒಂದು ಫೀಮೇಲ್ ID ಕಾರ್ಡ್ಗಳು ಸಿಕ್ಕಿದ್ದು. ಹಾಗಾಗಿ ಅವರ ಮೃತದೇಹಗಳು ಸಿಗ್ಬೋದು, ಅಥವಾ ಇಲ್ಲಿ ಅವರ ಮೃತದೇಹಗಳನ್ನ ಹೂತು ಹಾಕಿ ಮತ್ತೆಲ್ಲೋ ಸಾಕ್ಷಿಗಳನ್ನ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಎಲ್ಲೋ ಆತ್ಮಹತ್ಯೆ ಅನ್ನುವ ಪ್ರಕರಣವನ್ನು ಬಿಂಬಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಎಲ್ಲದಕ್ಕೂ ಕೂಡ ಇದೀಗ ಕೇವಲ 1-2 ದಿನದಲ್ಲಿ ಎಲ್ಲದಕ್ಕೂ ಕೂಡ ಅತ್ಯಂತ ದೊಡ್ಡದಾದಂಥ ಸಾಕ್ಷ್ಯ ಮತ್ತು ಎಲ್ಲ ಊಹಾಪೋಹಗಳಿಗೆ ತೆರೆ ಬೀಳುವಂಥ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ಅಧಿಕೃತವಾಗಿ ಮೂಳೆ ಸಿಕ್ಕಿದೆ, ಒಂದು ಅಸ್ಥಿಪಂಜರದ ಮೂಳೆ ಸಿಕ್ಕಿದೆ. ಜೊತೆಗೆ ಇವತ್ತು ಸಂಜೆ ತನಕ ಯಾವೆಲ್ಲ ಕ್ರಿಯೆ ನಡೆಯುತ್ತೆ, ಎಷ್ಟು ಅಸ್ಥಿಪಂಜರ ಸಿಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಇದೀಗ ಸಿಗಬೇಕಾಗಿದೆ. ಯಾಕಂದರೆ ಆ ಭೀಮನಿಗೆ ಒಂದು ಕಾನ್ಫಿಡೆಂಟ್ ಇತ್ತು, ಇಲ್ಲ ನಾನು ಜಾಗ ಮರ್ತಿಲ್ಲ, ಇಲ್ಲಿ ಮೂಳೆ ಸಿಕ್ಕಿದೆ ಎನ್ನುವ ಕಾರಣಕ್ಕಾಗಿ ಮತ್ತೆ ಯಾವೆಲ್ಲ ಜಾಗದಲ್ಲಿ ತಾನು ಹೂತು ಹಾಕಿದ್ದೇನೆ ಎನ್ನುವಂಥ ಒಂದು ಸಂಕಲ್ಪ, ಒಂದು ಪರ್ಫೆಕ್ಟ್ ಜಾಗವನ್ನು ಇನ್ನು ಮುಂದೆ ತೋರಿಸಿದರೆ ಅತ್ಯಂತ ವೇಗವಾಗಿ 100 ಶವಗಳು ಸಿಗುವಂಥ, 100 ಶವಗಳ ಅಸ್ಥಿಪಂಜರ ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಏನೇ ಆಗಲಿ SRT ತಂಡ ಅನೇಕ ಬಾರಿ ಒಳ್ಳೆಯ ಪ್ರಯತ್ನ ಮಾಡಿದೆ. ಜಗದೀಶ್ ಅಂತವರು, ಅನೇಕ ಹೋರಾಟಗಾರರು ಪದೇ ಪದೇ SRTಯ ಒಂದು ಕೆಲಸವನ್ನು ಕೆಣಕ್ತಾರೆ. ಆ ಮುಖಾಂತರ SRT ಅವರು ಎಚ್ಚೆತ್ಕೊಂಡು ಮತ್ತೆ ತಮ್ಮ ತಪ್ಪನ್ನು ತಿದ್ದುಕೊಂಡು ಮತ್ತೆ ಎಕ್ಸಿಬಿಷನ್ ಮಾಡ್ತಾರೆ, ಮತ್ತೆ ತಮ್ಮ ಕ್ರಿಯೆಯನ್ನು ಮಾಡ್ತಾರೆ. ಯಾರ ಒತ್ತಡಕ್ಕೆ ಒಳಗಾಗದೆ SRT ತಂಡದವರು ತಮ್ಮ ಕೆಲಸ ಮಾಡ್ತಾರೆ. ಹಾಗಾಗಿ SRT ತಂಡಕ್ಕೆ ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ, ಸೆಲ್ಯೂಟ್ ಇರುತ್ತೆ. ಜೊತೆಗೆ ಯಾರೇ ಅಪರಾಧಿ ಇದ್ದರೂ ಕೂಡ ಅತಿ ಬೇಗನೆ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು, ವಿಚಾರಣೆ ಹಂತಕ್ಕಾಗಬೇಕು. ಎಲ್ಲವೂ ಕೂಡ ಸದ್ಯದಲ್ಲೇ ಅಪ್ಡೇಟ್ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.